40% ಕಮಿಷನ್ ಕುರಿತು ಸದನದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಪ್ರತಿಪಕ್ಷದ ಅಸ್ತ್ರಕ್ಕೆ ಬಿಜೆಪಿ ವಕ್ಫ್ ಆಸ್ತಿ ಒತ್ತುವರಿಯ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದೆ. ಇದು 2 ಲಕ್ಷಕ್ಕೂ ಅಧಿಕ ಕೋಟಿ ಹಗರಣದ ಅಂತ ಕಿಡಿಕಾರಿರುವಂತಹ ಸಿಎಂ ಅನ್ವರ್ ಮಾಣಿಪಾಡಿ ವರದಿ ಕುರಿತಂತೆ ಉಪಲೋಕಾಯುಕ್ತರ ವರದಿ ಆಧರಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಂಪೂರ್ಣ ವರದಿಯನ್ನು ಸದನದಲ್ಲಿ ಮಂಡಿಸುವುದಾಗಿ ಘೋಷಿಸಿದ್ದಾರೆ. ಏನು ಭ್ರಷ್ಟಾಚಾರ ಅನ್ನುವಂಥದ್ದಿದೆ, ಅದು ನಿನ್ನೆ ಇವತ್ತಿನ ಪ್ರಶ್ನೆ ಅಲ್ಲ. ಒಂದು ಜುಡಿಷಿಯಲ್ ಕಮಿಷನ್ ಒಪ್ಪಿಕೊಳ್ಳಿ ಸರ್ಕಾರ. ನಾವು ಚರ್ಚೆಗೆ ಸಿದ್ಧರಿದ್ದೀವಿ. 29,000 ಎಕರೆ ಭೂಮಿಯ ಒಂದು ಅಕ್ರಮ ಆಗಿದೆ ಅಂತ ಹೇಳುವಂಥದ್ದು ಅವರ ವರದಿಯಲ್ಲಿ ಕೊಟ್ಟಿದೆ. ಈ ವಕಫ್ ಅನ್ನುವಂಥದ್ದನ್ನ ಈ ದೇಶದಿಂದ ನಿರ್ಮೂಲನೆ ಮಾಡಬೇಕು. ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ಬಾಣಕ್ಕೆ ಪ್ರತಿಬಾಣ, ವಾಕ್ಸಮರ ಜೋರಾಗ್ತಿದೆ. ಏಟು ಎದಿರೇಟು ತೀವ್ರಗೊಳ್ತಿದೆ. ಎಸ್, ವಿಧಾನಸಭೆ ಚುನಾವಣೆ ಸಮೀಪವಾಗ್ತಿದ್ದಂತೆ ರಾಜ್ಯ ರಾಜಕೀಯ ರಂಗು ಪಡೆದುಕೊಳ್ತಿದೆ. ಪ್ರತಿಪಕ್ಷ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹಗರಣಗಳ ಸಮರ ಸಾರಿದೆ. ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಪಿಎಸ್ಐ ನೇಮಕಾತಿ ಹಗರಣ, 40% ಕಮಿಷನ್ ಬಾಂಬ್ ಸ್ಫೋಟಿಸಿದೆ. ಕಾಂಗ್ರೆಸ್ನ ದಾಳಿಯನ್ನ ಎದುರಿಸಲು ಬಿಜೆಪಿ ಕೂಡ ಹಿಂದಿನ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನ ಗುರಾಣಿಯನ್ನಾಗಿ ಬಳಸಿಕೊಳ್ತಿದೆ. 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಅಲ್ಪಸಂಖ್ಯಾತರದ ಆದಾಗ ಒಂದು ವಿಷಯ ಆದ್ರೂ ಮಾತಾಡಿದ್ರ ನೀವು? 10 ವರ್ಷದ ಹಿಂದಿನ 2G ಸ್ಪೆಕ್ಟ್ರಮ್ಗಿಂತಲೂ ದೊಡ್ಡ ಹಗರಣ ಎನ್ನಲಾದ ಅಂದಾಜು 2,30,30 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 29,000ಕ್ಕೂ ಅಧಿಕ ಎಕರೆ ವಕ್ಫ್ ಆಸ್ತಿ ಒತ್ತುವರಿ ಪ್ರಕರಣವನ್ನ ಬಿಜೆಪಿ ಮುಂಚೂಣಿಗೆ ತಂದಿದೆ. ವರದಿಯಲ್ಲಿ 12ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರ ಹೆಸರುಗಳಿದ್ದು, ಇದೇ ವಿಚಾರವನ್ನ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದೆ. ನಿನ್ನೆ ವಿಧಾನಸಭೆಯಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿದೆ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯನ್ನ ರದ್ದುಪಡಿಸಿ ವಕ್ಫ್ ಅಂದ್ರೆ ಗವರ್ಮೆಂಟ್, ವಕ್ಫ್ ಅಂದ್ರೆ ಪ್ರೈವೇಟ್ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ವರದಿ ಮಂಡನೆಗೆ ಪ್ರಸ್ತಾಪ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಶಾಸಕ ರಘುಪತಿ ಭಟ್ ಆಗ್ರಹ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಕಾಂಗ್ರೆಸ್ ಹಗರಣಗಳ ಆರೋಪವನ್ನ ಮಾಡಿದ್ದಕ್ಕೆ ತಿರುಗೇಟು ಕೊಟ್ಟಿರುವ ರಾಜ್ಯ ಸರ್ಕಾರ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ಅನ್ವರ್ ಮಾಣಿಕ್ಪಾಡಿ ವರದಿಯನ್ನ ಸದನದಲ್ಲಿ ಮಂಡಿಸುವುದಾಗಿ ಘೋಷಿಸಿದೆ. ನಿನ್ನೆ ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಸೂಚನೆ ನೀಡಿ ವರದಿ ಮಂಡನೆ ಬಗ್ಗೆ ಉಡುಪಿ ಶಾಸಕ ರಘುಪತಿ ಭಟ್ ಪ್ರಸ್ತಾಪವನ್ನ ಮಾಡಿದ್ರು. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ವರದಿಯನ್ನ ಲೋಕಾಯುಕ್ತದಲ್ಲಿ 3 ವರ್ಷ ತನಿಖೆ ಮಾಡಿ ಸ್ಪಷ್ಟ ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳುವಂತ ವರದಿಯನ್ನ ಜಸ್ಟಿಸ್ ಆನಂದ್ ಅವರು ಕೊಟ್ಟಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲರೂ ಬಂದಿದೆ. ಇನ್ನು ತಡ ಮಾಡುವಂತದ್ದು ಪ್ರಶ್ನೆ ಅಲ್ಲ. ಲೋಕಾಯುಕ್ತದ ವರದಿ ಪ್ರಕಾರ ಅದರ ಬಗ್ಗೆ ಆಕ್ಷನ್ ಮಾಡುವಂತದ್ದು ಮಾಡಬೇಕು. ವಕ್ಫ್ ಅನ್ನೇ ದೇಶದಿಂದ ನಿರ್ಮೂಲನೆ ಮಾಡಬೇಕೆಂದ ಯತ್ನ. ವಕ್ಫ್ ಆಸ್ತಿ ಒತ್ತುವರಿ ಹಗರಣದ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹ. ವಕ್ಫ್ ಆಸ್ತಿ ಒತ್ತುವರಿ ವಿಚಾರ ಕುರಿತು ಕಾಂಗ್ರೆಸ್ಗೆ ತಿವಿದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ವಕ್ಫ್ ಆಸ್ತಿ ಒತ್ತುವರಿ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ವಕ್ಫ್ ಅನ್ನೇ ದೇಶದಿಂದ ನಿರ್ಮೂಲನೆ ಮಾಡಬೇಕು. ವಕ್ಫ್ ಬೋರ್ಡ್ ಅಮಾನತು ಮಾಡಬೇಕಂತ ಆಗ್ರಹಿಸಿದ್ರು. ಈ ವಕಫ್ ಅನ್ನುವಂಥದ್ದನ್ನ ಈ ದೇಶದಿಂದ ನಿರ್ಮೂಲನೆ ಮಾಡಬೇಕು. ಇದು ಇರಬಾರ್ದು ಈ ದೇಶದಾಗ. ಯಾಕೆ ವಕಫು ಈ ದೇಶದ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ನೀವು ಸರ್ಕಾರ ಕಂಟ್ರೋಲ್ ಮಾಡ್ತೀರಿ. ವಕಫ್ ಆಸ್ತಿಗಳನ್ನ ಅವ್ರಿಗೆ ಬಿಟ್ಟು ಕೊಟ್ಬಿಟ್ಟಿರಿ. ಅದು ಬಿಟ್ಟು ಕೊಟ್ಟರು ಸಾಮಾನ್ಯ ಮುಸ್ಲಿಮರಿಗೆ ಏನೂ ಲಾಭ ಇಲ್ಲ. ಆ ಸಮುದಾಯದಲ್ಲಿರುವಂಥ ಕೆಲವೊಂದು ಏನು ಪಟ್ಟಭದ್ರ ಹಿತಾಸಕ್ತಿಗಳದಾವು, ದೇಶದ್ರೋಹಿ ಕೆಲಸ ಮಾಡುವಂಥ ಕೆಲವೊಂದು ಮುಖಂಡರು ಈ ವಕಫ್ ಆಸ್ತಿಯನ್ನು ಬೇಕಾಬಿಟ್ಟು ಏನ್ ಮಾತಾಡ್ತಾರೆ. ವಕ್ಫ್ ಅಂದ್ರೆ ಗವರ್ಮೆಂಟ್. ವಕ್ಫ್ ಆಸ್ತಿ ಒತ್ತುವರಿ ಕುರಿತ ಸಂಪೂರ್ಣ ವರದಿ ಮಂಡನೆ. 40% ಕಮಿಷನ್ ಬಗ್ಗೆಯೂ ಚರ್ಚೆಗೆ ಸಿದ್ಧ ಎಂದ ಸಿಎಂ. ನಿಮ್ಮ 40% ಕಮಿಷನ್ ಆರೋಪ ಮುಚ್ಚಿ ಹಾಕಲು ವಕ್ಫ್ ಆಸ್ತಿ ಬಗ್ಗೆ ಚರ್ಚೆಗೆ ಮುಂದಾಗಿದ್ದೀರಿ ಅಂತ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಆರೋಪಿಸಿದಾಗ ಸದನದಲ್ಲಿ ಗದ್ದಲ ಉಂಟಾಯಿತು. ಇದಕ್ಕೆ ಉತ್ತರಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, 40% ಚರ್ಚೆಗೆ ನಾವು ನಾಳೆಯೇ ಸಿದ್ಧ ಅಂತ ಖಡಕ್ ಆಗಿ ಹೇಳಿದ್ರು. ಇದೇ ವೇಳೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ಸಂಪೂರ್ಣ ವರದಿಯನ್ನ ಮಂಡಿಸುವುದಾಗಿ ಘೋಷಿಸಿದ ಸಿಎಂ, ಅದರಲ್ಲಿ ಯಾರ್ಯಾರ ಹೆಸರು ಬರುತ್ತದೆ ಅಂತ ನೀವು ಕಾದು ನೋಡಿ. ವಕ್ಫ್ ಆಸ್ತಿ ಒತ್ತುವರಿ ಬಗ್ಗೆ ಕಾನೂನು ಉಲ್ಲಂಘನೆ ಹೇಗೆ ಆಯ್ತು ಅಂತ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ನಾವು ಬೇಡದ ಚರ್ಚೆ ಮಾಡಬೇಡ ನಾವು ಹೇಳಿದೇವಾ? ಯಾವಾಗ ಬೇಕು ನಿಮಗೆ ತಗೊಳ್ಳುವಂತ ಅವಕಾಶ ಖಂಡಿತವಾಗಿ ಇವತ್ತು ಇದೆ. ನಾವು ಇಲ್ಲ ಅಂತ ಹೇಳಿಲ್ಲ. ಈಗ ನೀವು ಯಾಕೆ ಚರ್ಚೆಗೆ ತಂದಿದ್ದೀರಿ?
ನಿಮ್ಮ 40% 50 ಭ್ರಷ್ಟಾಚಾರ ಬೆಳಗ್ಗೆನೆ 40% ಬಗ್ಗೆ ಅವ್ರು ತಂದಿರುವಂಥ ಅತ್ಯಂತ ಆಧಾರರಹಿತವಾಗಿರೋದನ್ನು ಕೂಡ ನಾವು ಚರ್ಚೆ ಮಾಡೋಕ್ಕೆ ಸ್ವೀಕಾರ ಮಾಡಿದ್ದೀವಿ. ವಿ ಹ್ಯಾವ್ ಅಗ್ರೀಡ್ ಫಾರ್ ದ್ಯಾಟ್. ಮುಚ್ಚಾಕೋ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಆ 40% ಯಾರ್ಯಾರ ಹೆಸರು ಬರ್ತಿತ್ತು ಅನ್ನೋದನ್ನು ಕಾದು ನೋಡಿ. ಇನ್ನು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ ವಕ್ಫ್ ಆಸ್ತಿ ಒತ್ತುವರಿ ಪ್ರಕರಣವನ್ನ ತನಿಖೆಗೆ ತೆಗೆದುಕೊಳ್ಬೇಕಾ, ನಾವೇ ತನಿಖೆ ನಡೆಸಬೇಕೆಂಬ ಬಗ್ಗೆ ನಿರ್ಧಾರ ಮಾಡುವುದಾಗಿ ತಿಳಿಸಿದ್ದಾರೆ. ಉಪಲೋಕಾಯುಕ್ತ ಶಿಫಾರಸು ಏನಿದೆ ಅದನ್ನ ಗವರ್ಮೆಂಟ್ ಕ್ಯಾನ್ ರೀಕನ್ಸಿಡರ್ ಅಗೈನ್. ಉಪಲೋಕಾಯುಕ್ತದಲ್ಲಿ ಏನು ಕೊಟ್ಟಿದ್ದಾರೆ, ಕೋರ್ಟ್ ಆದೇಶಗಳೇನೇನಿದೆ, ಈ ಸಭೆಯನ್ನ ಒಳಗೊಂಡಂತೆ ಅಥವಾ ಆಡಳಿತಾತ್ಮಕವಾದರೂ ತೀರ್ಮಾನ ತಗೊಂಡು ನಾವು ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದು ಒಂದು ಜವಾಬ್ದಾರಿ ಇದೆ. ಒಟ್ಟಾರೆ ವಕ್ಫ್ ಆಸ್ತಿ ಒತ್ತುವರಿ ಕುರಿತ ವರದಿ ಇವತ್ತು ಸದನದಲ್ಲಿ ಕೋಲಾಹಲ ಎಬ್ಬಿಸುವ ಸಾಧ್ಯತೆ ಇದೆ. 12ಕ್ಕೂ ಹೆಚ್ಚು ಪ್ರಭಾವಿ ಕಾಂಗ್ರೆಸ್ ಮುಖಂಡರ ಹೆಸರುಗಳು ಉಲ್ಲೇಖವಾಗಿದ್ದು, ಒಂದು ವೇಳೆ ವರದಿ ಮಂಡನೆಯಾಗಿದೆ ಆದ್ರೆ ಯಾರ್ಯಾರ ಹೆಸರು ಹೊರಕ್ಕೆ ಬರಲಿದೆ, 40% ಕಮಿಷನ್ ಆರೋಪದ ವಿರುದ್ಧ ಯಾವ ರೀತಿ ಬಿಜೆಪಿ ಟಕ್ಕರ್ ಕೊಡಲಿದೆ ಅನ್ನೋದೇ ಪ್ರಶ್ನೆ ಆಗಿದೆ. ಆ 40% ಯಾರ್ಯಾರ ಹೆಸರು ಬರ್ತಿತ್ತು ಅನ್ನೋದನ್ನು ಕಾದು ನೋಡಿ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.